ಬಸವಣ್ಣ ಎತ್ತೇನು? ಎತ್ತುವವ, ಬಿದ್ದವರನೆತ್ತುವವ. 12ನೇ ಶತಮಾನದಲ್ಲಿ ಉಳ್ಳವರ ಓಣಿಯಲ್ಲಿ ಅಸ್ಪೃಶ್ಯರು ಎನಿಸಿಕೊಂಡವರು, ದಲಿತರು ಎನಿಸಿಕೊಂಡವರು, ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಒಂಟಿಯಾಗಿ ಹೋಗುವಂತಿರಲಿಲ್ಲ. ಅವರ ನೆರಳು, ಬಿಸಿಲಿಗೆ ಬಿದ್ದ ಅವರ ದೇಹದ ನೆರಳು ಭೂಮಿಗೆ ಬೀಳಬಾರದು. ಆ ಬಿದ್ದ ನೆರಳಿನಲ್ಲಿ ಉಳ್ಳವರು ಹೆಜ್ಜೆ ಇಡಬಾರದು. ಆ ದಲಿತರೆನಿಸಿಕೊಂಡವರು ಉಗುಳುವುದನ್ನು ನೆಲಕ್ಕೆ ಉಗುಳಬಾರದು. ಎದೆಯ ಮೇಲೆ ಮಣ್ಣಿನ ಪಾತ್ರೆಯನ್ನು ಕಟ್ಟಿಕೊಳ್ಳಬೇಕು, ಅದರಲ್ಲಿಯೇ ಉಗುಳಬೇಕು. ಅವರ ಹೆಜ್ಜೆ ಮೂಡಬಾರದು, ಆ ಹೆಜ್ಜೆಯಲ್ಲಿ ಇನ್ನೊಬ್ಬರು ಹೆಜ್ಜೆ ಇಡಬಾರದೆಂದು ಸೊಂಟಕ್ಕೆ ಟೊಂಗೆಯನ್ನು ಕಟ್ಟಿಕೊಳ್ಳಬೇಕು. ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಬಸವಣ್ಣನವರ ಜನನ. ಜಾತಿ ಜಾತಿಗೆ ಜಗಳ, ಕುಲ ಕುಲ ಜಗಳ. ಎಲ್ಲರೂ ಹೇಳ್ಯಾರ ಕುಲ ಕುಲವೆಂದು ಹೊಡೆದಾಡಬೇಡಿರಿ ಅಂತ ಹೇಳ್ಯಾರ. ನಾವು ಮಾಡೀವಿ. ಬಸವಣ್ಣವರಂತಾರೆ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಅಣ್ಣ ನಮ್ಮ ಕಿನ್ನರಿಯ ಬೊಮ್ಮಯ್ಯ ಅಂತ ಹೇಳಿದರು. ಸಾಮಾನ್ಯರ ಜೊತೆ ಸಮೀಕರಿಸಿಕೊಂಡವರು ಇನ್ನೊಬ್ಬರನ್ನ ನಾವು ಕಾಣಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಬಸವಣ್ಣವರು ವಿಶ್ವ ಮಾನ್ಯ ಆಗ್ತಾರ, ವಿಶ್ವ ಜ್ಯೋತಿ ಆಗ್ತಾರ, ವಿಶ್ವಗುರು ಆಗ್ತಾರ? ಎಲ್ಲರೂ ನನ್ನವರು ಅಂತಂದ್ರು ಬಸವಣ್ಣ. ಬಸವ ಅನ್ನುವುದು ಬರೀ ನಾಮಪದವಲ್ಲ, ಅದು ಸದಾವಕಾಲ ಚರಿಸುವ ಚರಜಂಗಮ. ಅದು ನಿಂತ ನೀರಲ್ಲ, ಸದಾಕಾಲ ಹರಿತಕ್ಕಂಥದ್ದು. ಅದು ಬಸವ ಭಾವ. ಒಂದು ದಿನ ನಾಗಿದೇವ ಸಂಬೋಳಿ ಸಂಬೋಳಿ ಎಂದು ಕೂಗುತ್ತ ಹೋಗದೆ, ಕೂಗಬೇಕಾಗಿತ್ತು. ಸಂಬೋಳಿ ನಾನು ಬರುತ್ತಿದ್ದೇನೆ, ಎಲ್ಲರೂ ದೂರಕ್ಕೆ ಸರಿರಿ ಅಂತ ಹೇಳಬೇಕಾಗಿತ್ತು. ಅಂಥ ಪರಿಸ್ಥಿತಿ ಅದು. ಆ ಕೂಗಿಗೆ ಎಲ್ಲರೂ ದೂರ ಹೋಗ್ತಿದ್ರು. ಓ, ಸಣ್ಣ ಕುಲದವ್ರು ಬಂದಾರ, ದಾರಿಯಾಗಿ ನಿಲ್ಲಬಾರದಂತ ಹೇಳಿ. ಇನ್ನೂ ಈ ದೇಶದೊಳಗ ಕೆಲವು ಕಡೆ ಹೋಟೆಲ್ದಾಗ ಕಪ್ಪಾಬಸಿ ಹೊರಗಿಟ್ಟಾರ. ಇನ್ನೂ ಕೆಲವು ಕಡೆ ಹಡೆದ ಆ ಹೆರಿಗೆ ಆದ ತಾಯಿಯನ್ನ 15 ತಿಂಗಳಗಟ್ಲೆ ಊರು ಹೊರಗಿಟ್ಟಾರ. ಅವಳು ನೋಡಬಾರದಂತ. ಹೆಂಗ್ರಿ? ಆ ತಾಯಿಗೆ, ಆ ಮಗುವಿಗೆ ಏನು ನೋವಾಗ್ತದೆ ಗೊತ್ತಾಗಬೇಕಲ್ಲ. ಚಿತ್ತರಗಿಯ ವಿಜಯ ಮಹಾಂತ ಶಿವಯೋಗಿಗಳ ಕೆಲಸ ಮಾಡಲಿಕ್ಕೆ, ಅವರ ಭೂಮಿ ಒಳಗೆ ಕೆಲಸ ಮಾಡಲಿಕ್ಕೆ ಕಸ ತೆಗಿಲಿಕ್ಕೆ ಬಂದಿರತಕ್ಕಂಥ ಕೂಲಿಕಾರಳ ಹೆಣ್ಮಗಳಿಗೆ, ಗರ್ಭಿಣಿ ಸ್ತ್ರೀಯರಿಗೆ 2 ಆಳಿನ ಪಗಾರ ಕೊಡ್ತಿದ್ರು ಚಿತ್ತರಗಿ ವಿಜಯ ಮಹಾಂತ ಶಿವಯೋಗಿಗಳು. ಅವರೆಲ್ಲರೂ ಹಂಗ ಇದ್ದವ್ರು ಕೇಳಿದ್ರಂತ, ಏನ್ರಿ ನಾವು ಅಷ್ಟ ಕೆಲಸ ಮಾಡೀವಿ, ಅವಳು ಅಷ್ಟ ಕೆಲಸ ಮಾಡ್ಯಾಳ, ಅವಳಿಗೆ ಯಾಕೆ 2 ಆಳಿನ ಪಗಾರ ಅಂತೇಳಿ. ಇಲ್ರಿವಾ, ತಾಯಿ ಕೆಲಸ ಮಾಡೋದ್ರಿಂದ ಮಗುವಿಗೂ ಶ್ರಮ ಆಗ್ತದೆ, ಅದಕ್ಕೆ 2 ಆಳಿನ ಪಗಾರ ಅಂತ ಹೇಳ್ತಿದ್ರಂತ ವಿಜಯ ಮಹಾಂತರು. ನೋಡಿ ಎಂಥವ್ರಾಗಿ ಹೋಗ್ಯಾರಿಲ್ಲೇ ಈ ದೇಶದೊಳಗೆ, ನಮ್ಮ ನಾಡಿನೊಳಗೆ ಎಂಥೆಂಥವ್ರಾಗಿ ಹೋಗ್ಯಾರ ನೋಡಿ. ಅವ್ರ ಆ ಜೀವ ಕಾರುಣ್ಯ ಅನ್ನೋದೇನೈತೆಲ್ಲ, ಜೀವ ಕಾರುಣ್ಯ ಅದು ಎಲ್ಲರಲ್ಲಿಯೂ ಇರಬೇಕು. ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೋಗ್ಯಾರ, ಗಾಡಿ ಆಕ್ಸಿಡೆಂಟ್ ಆಗೈತೆ ಅಂತ ಟಿವಿಯಾಗ ಬಂತು. ಗಾಡಿ ಆಗಿದ್ದು ಹುಡುಗರು ಮನೆಯವ್ರೆಲ್ಲ ಅಳಾಕ್ ಶುರು ಮಾಡಿದ್ರು. ಒಂದು 15 ನಿಮಿಷ ಆಗಿಂದ ನಿಮ್ಮ ಮಗಗೆ ಏನಾಗಿಲ್ಲ ಅಂತ ಸುದ್ದಿ ಬಂತು. ಅವಾಗೇನ್ ಮಾಡ್ತಾ ಹೇಳು? ಭಾಳ ಚಲೋ ಆದ. ಉಳಿದವ್ರು ಏನಾಗೈತೆ ಅಂತ ವಿಚಾರ ಮಾಡಂಗಿಲ್ಲ. ಇದು ಜೀವ ಕಾರುಣ್ಯನು? ಕಾರುಣ್ಯ ಅನ್ರಿ? ಇಲ್ಲ. ಚಿತ್ತೂರಿನ ಕೋಟೆಗಾಗಿ ದಾಸಿ ಪಣ್ಣ ತನ್ನ ಮಗನನ್ನೇ ಬಲಿ ಕೊಟ್ಟವಳು. ರಾಜನ ಮಗನ ಪಕ್ಕದಲ್ಲಿ ತನ್ನ ಮಗನನ್ನು ಮಲಗಿಸಿ, ರಾಜನ ಮಗನನ್ನು ಮನೆಯಲ್ಲಿ ರಕ್ಷಣೆ ಮಾಡಿ, ಆ ಮಗನ ಕೊಲ್ತಾರವರು ವಿರೋಧಿಗಳು ಬಂದು. ರಾಜ ಮುಖ್ಯ, ನನ್ನ ಮಗನಿಗಿಂತಲೂ ರಾಜನ ಮಗ ಮುಖ್ಯ, ಸಂಸ್ಥಾನ ಮುಖ್ಯ ಅಂತ ಹೇಳಿ ಹೊಟ್ಟೆಯಿಂದ ಹುಟ್ಟಿದ ಮಕ್ಕಳನ್ನೇ ದಾಸೋಹ ಮಾಡಿದ ಪಣ್ಣಾದಾಸಿಯರು ಇತಿಹಾಸದಲ್ಲಿ ಅದಾರ. ನಮ್ಮ ಹುಡುಗಗೆ ಏನಾಗಿಲ್ಲಂತ್ರಿ, ಭಾಳ ಚಲೋ ಆತ್ರಿ. ಎಲ್ಲ ಹುಡುಗರಿಗೂ ಏನೂ ಆಗಬಾರದನ್ನೋದು ಜೀವ ಕಾರುಣ್ಯ.
ನೀವಿಲ್ಲಿ ಬಂದಿರಿಲ್ಲ, ನನ್ನೊಂದು ಪ್ರಾರ್ಥನೆ ಮಾಡಿ ಬಂದಿರ್ತೀನಿ ನಾನು ಇಲ್ಲಿಗೆ. ಪ್ರವಚನಕ್ಕೆ ಬಂದಿರುವ ಎಲ್ಲ ಶರಣೆಯರು ಸುರಕ್ಷಿತವಾಗಿ ತಮ್ಮ ಮನೆಗೆ ಮುಟ್ಟಬೇಕು. ನನ್ನ ಪ್ರಾರ್ಥನೆ ಇದು. ದಿನಾಲೂ ರೀ ಇದು. ನಾ ಮಾಡಿ ಬರೋದಿಲ್ಲ. ನೀವೆಲ್ಲರೂ ಸುರಕ್ಷಿತವಾಗಿ. ಯಾಕಂದ್ರೆ ಒಂದು ಸಲ ನಿಮಗೆ ಏನಾರೇ ಧಕ್ಕೆ ಆತು ಅಂದ್ರೆ, ಅವ್ರು ಜಮಖಂಡಿ ಅವ್ರು ಬಂದಿದ್ರು ನೋಡಿ, ಜಮಖಂಡಿ ಅವ್ರ ಅವಾಗ್ರಿ ನಾ ಸಾಯುತ್ತನ ನೀವು ಸಾಯುತ್ತನ ಅನ್ನೋರು. ನೀವು ಮತ್ತೆ ಯಾಕೆ ಸಾಯೋದು? ಪ್ರಾರ್ಥನಾ ಮಾಡಿಬಿಡೋದು, ಯಾರಿಗೂ ಏನೂ ಆಗಬಾರದು, ನೀ ರಕ್ಷಣೆ ಮಾಡು ಬಸವ ರಕ್ಷಣ. ಇದು ಈ ಪ್ರಾರ್ಥನೆ ನಮ್ಮೊಳಗಿರಬೇಕು. ಯಾವಾಗಲೂ ಶರಣ ಧರ್ಮ ಅದು ಸಮೂಹ ಧರ್ಮ, ಬಿದ್ದವರನ್ನು ಎತ್ತುವ ಧರ್ಮ. ಆ ಹಾದಿಯಲ್ಲಿ ಹೊರಟಿರುವ ನಾಗಿದೇವ, ಯಾರದೋ ಮನೆಯಲ್ಲಿ ಮಂತ್ರಘೋಷ ನಡೀತಿತ್ತು, ಮತ್ತೊಂದು ಮನೆಯಲ್ಲಿ ಏನೋ ನಡೀತಿತ್ತು. ಅದನ್ನು ಕೇಳುತ್ತ ಒಂದು ಕ್ಷಣ ನಿಂತಿದ್ದ ಸ್ತಂಭೀಭೂತನಾಗಿ. ಇದನ್ನು ನೋಡಿದ ಆ ಜನ, ಉಳ್ಳವರು, ಉಚ್ಚ ಕುಲದವರು, ಅವನನ್ನು ನಮ್ಮ ಹಾದಿ ಮೈಲಿಗೆಯಾಗಿದೆ ಎಂದು ಭಾವಿಸಿಕೊಂಡರು. ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ, ಮಡಿ ಯಾವುದು ಮೈಲಿಗೆ ಯಾವುದಂತ ಭಾಳ ಚಂದ ಹೇಳ್ತಾರೆ. ನಾಲ್ಗೆ ಐತಲ್ಲ, ಒಳ್ಳೇದು ನೋಡಿದ್ರ ಮಡಿ ಅಂದ, ಕೆಟ್ಟ ನೋಡಿದ್ರ ಮೈಲಿಗೆ ಅಂದ. ಸಿದ್ದಯ್ಯ ಪುರಾಣಿಕರ ಮಾತಿದು. ಮಡಿ ಮೈಲಿಗೆ ಸ್ನಾನ ಮಾಡೋದ್ರಾಗಲ್ರಿ ಅವರ ಶರಣರ, ಎದ್ರಾಗ ಒಳ್ಳೆ ನುಡಿ ನುಡಿದ್ರ ಮಡಿ, ಕೆಟ್ಟ ಮಾತಾಡಿದ್ರಿ ಅಂದ್ರ ಮೈಲಿಗೆ. ನಾಲಿಗೆ ಹೊಲಸಾತ್ ನೋಡ್ರಿ ಅನ್ನಂಗಿಲ್ಲ. ಶರಣ ಧರ್ಮ ಎಷ್ಟು ಸೂಕ್ಷ್ಮ ಅದ ಅಂದ್ರೆ, ನಾಲಿಗೆ ಮತ್ತು ತುಟಿಗೆ ಭಾರವಾಗದ ಮಾತುಗಳನ್ನು ಮಾತಾಡ್ಬೇಕು ಮನುಷ್ಯರಿಗೆಲ್ಲ. ನಮ್ಮ ನಾಲಿಗೆಗೆ ನಮ್ಮ ತುಟಿಗೆ ಭಾರ ಆಗಿರಬಾರ್ದು, ಹಂಗ ಮಾತಾಡಬೇಕು. ಈ ಫೋನ್ ಎತ್ತಿದ ತಕ್ಷಣ ಹಲೋ ಹಲೋ ಅಂತಿರಿಲ್ಲ, ಹಲೋ, ಆ ಹಲೋ ಕೆಳಗಿನ ಟ್ಯೂನ್ಯಾಗಿರ್ಬೇಕು, ಕೆಳಗಿನ ಟ್ಯೂನ್. ಹಲೋ ಎಲ್ಲೋ ಅಂದಂಗಾಗತ್ತೆ ಅದು. ಬಸವಣ್ಣವ್ರು ಏನಂತಾರೆ, ಅಯ್ಯ ಎಂದಡೆ ಸ್ವರ್ಗ. ಅಯ್ಯ ಆರಾಮಿದ್ದೀರಿ, ಸೌಖ್ಯ ಆಗಿದ್ದೀರಿ, ಮಳೆಯಾಗಿದೆ, ಚಿಕ್ಕಮ್ಮ ಹೇಗಿದ್ದಾಳೆ, ಹೌದಿಲ್ರಿ? ಇಷ್ಟ ಕೇಳೋದಿಲ್ಲ. ಅಡಿಗೆ ಆತನಂತ ಕೇಳ್ಬೇಕಂದ್ರೆ, ಅಡಿಗೆ ಆಗ್ಬಿಡೋದು ಹೆಡಿಗೆ ಬೀಳಾಕತ್ತೆ ತುಂಬವ್ರೆಲ್ಲ ಅಷ್ಟ. ಎಷ್ಟು ಟ್ಯೂನ್ ಕಡಿಮೆ ಇರಬೇಕು, ಟ್ಯೂನ್ ಹೆಚ್ಚಿರಬಾರ್ದು. ನಮ್ಮ ವ್ಯಕ್ತಿತ್ವ ದರ್ಶನ ಆಗುವುದೇ ನಮ್ಮ ಮಾತುಗಳಿಂದ, ನಮ್ಮ ಮಾತುಗಳಿಂದ. ಆ ವ್ಯಕ್ತಿಯನ್ನ ಬಿದಿರಿಲೆ ಚುಚ್ಚಿದ್ರು, ಹಗ್ಗದ್ಲೆ ಹೊಡೆದ್ರು, ಕಲ್ಲೆಸೆದ್ರು. ಪಾಪ ಹೀಗ ತೂಗಾಡಿ ಕಲ್ಯಾಣದ ಬೀದಿಯಲ್ಲಿ ಬೀಳುತ್ತಿದ್ದ ನಾಗಿದೇವ. ಅವಸರದಿಂದ ಬಿಜ್ಜಳನ ಆಸ್ಥಾನಕ್ಕೆ ಹೊರಟ ಅಪ್ಪ ಬಸವಣ್ಣನವರು ಬೀಳುವ ನಾಗಿದೇವನನ್ನ ಹಿಂಗೆ ಹಿಡಿದ್ರು. ಕಣ್ಣು ರಕ್ತ ಬರ್ತದ, ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ, ಏಟು ಬಿದ್ದದ. ಹೀಗ ಭೂಮಿಗೆ ಬೀಳುವ ಸಂದರ್ಭದಲ್ಲಿ ಎರಡೂ ಭುಜವನ್ನ ಹಿಡಿದಿರ್ತಕ್ಕಂಥ ಬಸವಣ್ಣನವರಿಗೆ ಆ ನಾಗಿದೇವ ಅಂತಾನ, ನೀವು ಬಸವಣ್ಣನವರಲ್ಲವೇ ಅಂದ. ನಾಗಿದೇವ ಬೀಳಾಕತ್ತಿ, ಕಣ್ಣು ಮುಚ್ಚಿ ರಕ್ತ ಬಂದದ, ನಾನಾ ಬಸವಣ್ಣಂತ ನಿನಗೆ ಹೆಂಗ್ ಗೊತ್ತಾತು ಅಂತ ಅಪ್ಪವ್ರು ಕೇಳಿದ್ರು. ಯಪ್ಪ, ಕಲ್ಯಾಣದ ಬೀದಿ ಒಳಗ ನಮ್ಮಂಥ ಅಸ್ಪೃಶ್ಯರು ಸಣ್ಣ ಕುಲದವರು ಬಿದ್ದಾಗ ಎತ್ತವ ಬಸವಣ್ಣನಲ್ಲದೆ ಮತ್ಯಾರದಾರ ಹೇಳಪ್ಪ. ಬಗ್ಗಿತ ಕೈ ಕೊಟ್ಟು ಬಿದ್ದವರ ನೆತ್ತಲಿಕೆ ಎತ್ತರದ ಮನುಜನಿ ನೋವಿನಿಡೆಯಲ್ಲಿ, ನೆರವುಹರಿಗೋಲಾಗು ಸಂಕಟದ ನದಿಯಲ್ಲಿ ಈಜು ಪರಹಿತಕ್ಕಾಗಿ, ಪರೋಪಕಾರಕ್ಕಾಗಿ ನೀನಿರಪ್ಪ. ನಾ ತಮಾಷೆಗಾಗಿ ಹೇಳ್ತಿರ್ತೀನಿ ಶಂಕರಯ್ಯನರಿಗೆ, ನಮ್ಮ ಕಾಲ ಕೆಳಗಡೆನೇ ಇರುವ ಪಾದರಕ್ಷೆಗಳು ಸ್ಲೀಪರ್ ನಮ್ಮ ಹಿಂದ ಅಂಗಿನ ಹೊಲಸು ಮಾಡಿರ್ತಾವ. ನಮ್ಮ ಕಾಲ ಕೆಳಗ ಇದ್ದ ನಮಗ ರಾಡಿ ಮಾಡಿರ್ತಾವ. ಆದರೂ ಅದ್ರ ಮ್ಯಾಗ ಸಿಟ್ಟೈತೆ ನಿಮ್ದು. ನಮ್ಮ ರಾಡಿ ಮಾಡಿ ತಲೆ ಬಿಟ್ಟು ಬರ್ತೀರೇನು? ಇಲ್ಲ, ಮನೆಗೆ ತಂದು ಅಂಗಿನೂ ತೊಳ್ಕೋತೀರಿ, ಕಾಲು ತೊಳ್ಕೋತೀರಿ, ಅವುಗಳನ್ನು ತೊಳಿತೀರಿ. ಹಂಗ ಸಮಾಜದಾಗ ಕೆಲವು ಜನ ಆಗಲಾರ್ದವ್ರು ಇರ್ತಾರೆ, ಕೆಲವು ಜನ ಆಗವ್ರು ಇರ್ತಾರೆ, ಕೆಲವು ಜನ ಕೂಡ್ಸವ್ರು ಇರ್ತಾರೆ, ಕೆಲವು ಜನ ಕೆಡಸವ್ರು ಇರ್ತಾರೆ. ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಬಾರ್ದು. ಅದ್ರ ಬಗ್ಗೆ ಭಾಳ ಈಗ ಮೊನ್ನೆ ದಸರಾದಾಗ ಬನ್ನಿ ಕೊಡೋದಿತ್ತಿಲ್ಲ, ಇಲ್ಲಿ ಬನ್ನಿ ಮಾಡ್ತಾರಲ್ಲ, ಹಿಂಗೆ ಬನ್ನಿ ಕೊಡಂಗಿಲ್ಲ, ನಾವು ಅದೇನೋ ಆಗೋಣ ಅಂತಾರಲ್ಲ,
ಅವತ್ತೊಂದು ದಿವಸ ಬನ್ನಿ ಕೊಟ್ಟ ಬಂಗಾರದಂಗಿರನು. ಬನ್ನಿ ನೀವು ಯಾರ್ಯಾರು ಕೊಟ್ಟಿರಿ ನಾ ಹೇಳೇನು? ಮಠದ ಗುರುಗಳಿಗೆ ಕೊಟ್ಟಿರ್ಬೋದು, ಗಂಡಿಗೆ ಹೆಂಡತಿ ಗಂಡು ಕೊಟ್ಟಿರ್ಬೋದು, ತಂದೆ ತಾಯಿಗಳಿಗೆ ಕೊಟ್ಟಿರ್ಬೋದು, ಮಕ್ಕಳಿಗೆ ಕೊಟ್ಟಿರ್ಬೋದು. ತಿಳ್ಕೊಳ್ಳಿ, ನಿಜವಾದ ಬನ್ನಿ ಎಲ್ಲೈತೆ ಅಂದ್ರೆ ನಿಮ್ಮನ್ನ ಕಂಡ್ರೆ ಯಾರಿಗಾಗಂಗಿಲ್ಲಲ್ಲ, ಅವ್ರ ಮನೆಗೆ ಹೋಗಿ ಕೊಟ್ಟು ಬರೋದು ನಿಜವಾದ ಬನ್ನಿ. ಅದು ಎದಕ್ಕೆ ಚಪ್ಪಳಿ ಹೊಡೆದ್ರಿ ನೀವು? ಇದೇನು ಸಾಧ್ಯ ಇಲ್ಲಲ್ರಿ ಅದ್ ಮಾಡಿದ್ರೆ ಹೆಂಗ ಏನ್ರಿ? ಅವ್ರಿಗೆ ಫೋನ್ ಮಾಡ್ರಿ. ಒಂದು ಊರಿನೊಳಗೆ ಹಿಂಗ ಪ್ರವಚನ ನಡೆದಿತ್ತು. ಆ ಪ್ರವಚನದೊಳಗೆ ಇದೇ ಮಾತು ಹೇಳಿದ್ದಕ್ಕೆ 30 ವರ್ಷಗಳಿಂದ ತನ್ನ ಹೆಂಡತಿಯನ್ನು ತವರಿಗೆ ಕಳಿಸಲಾರದ ಈ ಅಳಿಯ ಈ ಮಾತನ್ನ ಕೇಳಿ ಪರಿವರ್ತನ ಆಗಿಬಿಟ್ಟ. ಮಾರನೇ ದಿನ ಬನ್ನಿ ದಿನ ಮಾವಗೂ ಫೋನ್ ಮಾಡಿದ್ ನೋಡು. 30 ವರ್ಷದ ನಂತರ ಒಂದು ಮಾತು ಬದಲಾವಣೆ ಮಾಡ್ತು. ಓಹೋ, ಸತ್ಯ ಅದ. ಏನು ದ್ವೇಷ ತುಂಬಿಕೊಂಡು ಸತ್ತು ಹೋಗುದದ? 30 ವರ್ಷ ನನ್ನ ಮಡದಿನ ಮನೆಗೆ ಕಳಿಸಲಿಲ್ಲ, ಮಾವನ ಮಾತಾಡಿಸಲಿಲ್ಲ. ಎಂಥದ್ದು? ಅಕ್ಕಿಗೆ ಎಷ್ಟು ತ್ರಾಸಾಗಿರ್ಬೋದು. ನಮ್ಮವ್ವ ಅಪ್ಪನ ಜೊತೆ ಇದ್ದೀನಿ, ಅಪ್ಪನ್ ನೋಡ್ಲಾರ್ದ ಆ ತಾಯಿಗೆ ಎಷ್ಟು ನೋವಾಗಿರ್ಬೋದಂತ ಮನಸ್ಸಿಗೆ ಹತ್ತು. ಫೋನ್ ಮಾಡಿದ ಮಾವಗ, ಬನ್ನಿ ಹಬ್ಬದ್ದು ಸಂಜೆನಾಗ 6 ಗಂಟೆಗೆ. ಮಾವ, ಹಲೋ, ನಾನು ನಿಮ್ಮ ಅಳಿಯ, ನೀವು ಬನ್ನಿ ತಗೊಂಡು ಬಂಗಾರದಂಗಿರ್ನು ಅಂದ. ಮಾವ ಅಂದ ರಾಂಗ್ ನಂಬರ್ ಅಂದ. ಯಾಕ 30 ವರ್ಷ ಕೇಳೇ ಇಲ್ಲ. ಮತ್ತೆ ರಿಪೀಟ್ ಫೋನ್ ಮಾಡಿದ, ರಿವರ್ಸ್ ಹಚ್ಚಿದ. ಮಾವ, 30 ವರ್ಷದಕ್ಕಿಂತ ಅಲ್ಲಿ ತನ ಅದು ರಾಂಗ್ ನಂಬರ್ ಇತ್ತು, ನಿನ್ನೆ ಪ್ರವಚನ ಕೇಳಿನಿ, ಈಗ ಸರಿ ನಂಬರ್ ಆಗ್ಯದಿ ಅಂದಲ್ಲ. ಇವತ್ತವ್ರು ಬಹಳ ಚಂದಂಗೆ ಜೀವನ ಮಾಡ್ಯಾರ. ದ್ವೇಷ ತುಂಬಿದ ಎದೆಯಲ್ಲಿ ಪ್ರೀತಿಯ ಹೂಗಳನ್ನು ಅರಳಿಸುವುದೇ ಶರಣರ ಜೀವನ ದರ್ಶನ. ಹೃದಯದೊಳಗೆ ಪರಮ ಪ್ರೇಮವನ್ನ ತುಂಬಿಕೊಳ್ಳುವುದು, ಹೃದಯದೊಳಗೆ ಪ್ರೇಮದ ಜ್ಯೋತಿ ಹತ್ತಿಸಿಕೊಳ್ಳುವುದು, ತಲೆಯಲ್ಲಿ ಸುಜ್ಞಾನವನ್ನು ಇಟ್ಟುಕೊಳ್ಳುವುದು, ಕೈಯಿಂದ ಒಳ್ಳೆಯ ಕೆಲಸ ಮಾಡೋದೇ ಶರಣರ ದರ್ಶನ. ಯಾವ ಎದೆಯಲ್ಲಿ ಪ್ರೀತಿ ತುಂಬಿ ತುಳುಕುತ್ತಿರಬೇಕು, ಪ್ರೀತಿ ಇರಬೇಕು, ಹೃದಯ ಸ್ವಚ್ಛ ಇರಬೇಕು, ಎದೆ ಅರಳಿರಬೇಕು, ಬೆಳಕಿನ ಹೂಗಳರಳಿರಬೇಕು. ಏನ್ ಮಾಡೋದು? ದ್ವೇಷ ಕಟ್ಕೊಂಡು ಏನ್ ಮಾಡೋದು? ಅದ ಹೇಳಿ ಜೀವನದೊಳಗ ಹಗೆಯಿಂದ ಏನ್ ಮಾಡೋದು? ಏನು ದೊಡ್ಡ ಸಾಧನ ಮಾಡೋರದಿರಿ ಹೇಳಿ? ಎಷ್ಟು ದಿನ ಜಗಳಾಡವ್ರು? ನಮ್ಮ ಮನೆ ಮುಂದಿನ ಕಸ ಮಗ್ಗಲ ಮನೆಗೆ ಎಷ್ಟು ದಿವಸ ಹಾಕವ್ರು ನೀವು? ಅವ್ರು 5 ಕೇಳ್ತಾರ, 4ಕ್ಕೆ ಅದು ಕಸ ಗುಡಿಸೋದಿಲ್ಲ, ಅವ್ರ ಮನೆಗೆ ಹಾಕಿಬಿಡೋದು. ಅವಳಂತಾಳ, ನಿನ್ನ ಮನೆಗೆ ಎಷ್ಟು ಇದ್ದಿದ್ದಿಲ್ಲ, ಇಷ್ಟ್ಯಾಕೆ ಬಿತ್ತಿದು, ಇವಳದ ಇರ್ಬೇಕಂತ ಅವಳು ತಂದಿಲ್ಲ. ಹಿಂಗ ಮತ್ತೆ ಇನ್ನ ಕಸ ತೆಗಿಯೋದ ನಿಮಗೆ ಹಿಂಗಾಗೈತಿ. ಇನ್ನು ಒಳಗಿನ ಕಸ ಯಾವಾಗ ತೆಗಿಯೋದು? ಒಳಗೂ ಒಂದಿಷ್ಟು ಕಸ ಅದ, ಅದನ್ನ ಯಾವಾಗ ತೆಗಿಬೇಕು? ಬಸವಣ್ಣನವರು ನೀವ ಅಲ್ಲೇನಂತ ಅವಂತಾನ. ಮಹಾಮನೆಗೆ ಕರ್ಕೊಂಡು ಬಂದ್ರು. ಒಳಗಡೆ ನೀಲಮ್ಮದಾಳ. ನೀಲಾ, ಮಹಾಮನೆಯ ಅಂಗಳದ ಈ ಬಾಗಿಲದ ಬಳಿ ಯಾರು ಬಂದಿದ್ದಾರೆ ನೋಡು ಅಂದ್ರು ಬಸವಣ್ಣವರು. ಈ ಅಸ್ಪೃಶ್ಯನನ್ನು ಯಾಕೆ ಕರ್ಕೊಂಡು ಬಂದಿ ಅಂತ ಅನ್ಲಿಲ್ಲ ಆ ತಾಯಿ ನಮ್ಮವ್ವ. ರೀ ಅಂದ್ಲು, ಮಹಾಸ್ವಾಮಿ ಅಂದಳು. ಬಸವಣ್ಣನವರೇ, ಈ ಕೂಡಲ ಸಂಗಮ ದೇವ ನಿಮಗೆಲ್ಲಿ ಸಿಕ್ಕ ಅಂತ ಅಂತಾಳವಳು. ಅವಳ ಕಣ್ಣು ಹೆಂಗಿರಬಾರದು? ಈ ಕೂಡಲ ಸಂಗ, ಅವಳ ದೃಷ್ಟಿ ಹೆಂಗಿತ್ತು? ಇವು ಬಿದ್ದವ ಕೂಡಲ ಸಂಗಮ ದೇವ, ಈ ಎಲ್ಲಿ ಸಿಕ್ಕ ನಿನಗೀತ ಅಂತೂ ಒಳಗೆ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಲಿಂಗ ಧರಿಸಿ ತಮ್ಮ ಅರಿವೆಯಿಂದಲೇ ಅವರಿಗೆ ಆತನಿಗೆ ತೊಡಿಸಿ ಅವನನ್ನ ಶರಣನಾಗಿ ದೇವನನ್ನ ಮನೆಯಲ್ಲಿ ಉಂಡ ಕಾರಣ ಅಂತ ಬರೀತಾರಂದ ಮೇಲೆ ಶರಣ ಧರ್ಮ ಉಳ್ಳವರ ಧರ್ಮವಲ್ಲ, ಬಿದ್ದವರ ಧರ್ಮ. ಕುಡಿದು ಬಿದ್ದವ್ರದಲ್ಲ ಮತ್ತೆ. ನಮ್ಮ GH 12 ಮಠ ಅಂತದಾರೆ, ಹೆಸರು ಕೇಳಿರ್ಬೇಕು. ದೊಡ್ಡ ಲೇಖಕರವರು, ಸಾಹಿತಿಗಳು. ಇಲ್ಕಲದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಪ್ರಿನ್ಸಿಪಾಲ್ ಇದ್ರು. ಈಗ ಅದಾರನ್ನ ಬೆಂಗಳೂರಾಗ. ನಮ್ಮ ಆಶ್ರಮದಲ್ಲಿ ಮಕ್ಕಳು ಪ್ರಸಾದ ಮಾಡುವಾಗ ಒಂದು ಸ್ತುತಿ ಮಾಡ್ತಾರೆ, ಒಂದು ಪ್ರಾರ್ಥನೆ ಮಾಡ್ತಾರೆ. ಮೌನದಲ್ಲುಂಬೋದು ಆಚಾರವೆಲ್ಲ ಹೇಳಿದ ನಂತರ ಅವರು ಬರೆದದ್ದು 12 ಮಠ ಬರೆದದ್ದು, ಅದನ್ನು ಪ್ರಾರ್ಥನೆಗಿಟ್ಟಿನಿ ನಾನು. ಅವ್ರು ಹೇಳ್ತಾರೆ, ದುಡಿವ ರಟ್ಟೆಗೆ ಶರಣು, ಕೊಡುವ ಕೈಗೆ ಶರಣು, ಅನ್ನ ನೀಡುವ ತಾಯಿ ನಿನಗೆ ಕೋಟಿ ಶರಣು, ಬಿದ್ದ ವ್ಯಕ್ತಿಗೆ ಶರಣು, ಶುದ್ಧ ಭಾವಕ್ಕೆ ಶರಣು, ಅತ್ತವರ ಕಣ್ಣೀರ ಹನಿಗೆ ಶರಣು. ಹುಡುಗ ಹೇಳ್ತಾವ, ಅವರು ಬರೆದದ್ದು. ನಾನು ಯಾರಿಗೂ ನಮಸ್ಕಾರ ಮಾಡುವುದಿಲ್ಲ, ದುಡಿವ ರಟ್ಟೆಗೆ ಶರಣು. ಯಾರು ದುಡಿತಾರ ಅವರ ರಟ್ಟೆಗೆ ನಮಸ್ಕಾರ ಅಂತಾರ.
ತಿಳ್ಕೋಬೇಕು ನಿಮ್ಮದೆಲ್ಲ. ನಿಮ್ಮ ಭವಿಷ್ಯ ಯಾವ ಗ್ರಂಥದಲ್ಲಿಲ್ಲ, ನಿಮ್ಮ ಭವಿಷ್ಯ ಯಾರ ಕೈ ಒಳಗೂ ಇಲ್ಲ. ನಿಮ್ಮ ಭವಿಷ್ಯ ದುಡಿವ ರಟ್ಟೆಯಲ್ಲಿದೆ, ನೆನಪಿಟ್ಕೊಳ್ಳಿ. ನಿಮ್ಮ ಭವಿಷ್ಯ ದುಡಿವ ರಟ್ಟೆಯಲ್ಲಿದೆ. ದುಡಿವ ರಟ್ಟೆಯಲ್ಲಿ, ಹಸ್ತರೇಖೆಯಲ್ಲಿಲ್ಲ, ದುಡಿವ ರಟ್ಟೆಯಲ್ಲಿದೆ. ನಮ್ದು ಇನ್ನ ತಲೆಯಾಗ ಕುಂತು ಬಿಟ್ಟದ. ಅದನ್ನು ಅವ್ರು ಹೇಳಿದ್ರನ ಸಮಾಧಾನ ಆಗ್ತದೆ, ಇವ್ರು ಹೇಳಿದ್ರನ ಏನಿಲ್ರಿ. ಯಾವ ಹಣೆ ಬರಹವಾಗಲಿ. ಬಹಳ ಜನರ ಪ್ರಶ್ನೆ ಅದ ಇದು ನನಗೆ. ಬಹಳ ಜನ ನನ್ನ ಜೊತೆ ಅದು ಹಂಗ್ಯಾಕಾತ್ರಿ, ಇದು ಹಿಂಗ್ಯಾಕಾತ್ರಿ, ಹಿಂಗ್ಯಾಕಾತ್ರಿ, ಹಂಗ್ಯಾಕ ತಲೆ ಕೆಡಿಸ್ಕೋಬಾರ್ದು. ನಿಮ್ಮ ಭವಿಷ್ಯ ಯಾರೂ ನಿರ್ಣಯ ಮಾಡಂಗಿಲ್ಲ. ಬಸವನವ್ರದೊಂದು ಸಾಕ್ಷೀಕರಣ ಮಾಡುವ ವಚನದ ನೆನಪಿಟ್ಕೊಳ್ಳಿ. ಗಿಳಿ ಓದಿ ಫಲವೇನು, ಬೆಕ್ಕು ಬರುವುದನ್ನು ತಿಳಿಯದನಕ್ಕ. ರಸ್ತಾ ಫುಟ್ಪಾತ್ ಮ್ಯಾಗ ಒಳಗಡೆ ಒಂದು ಗಿಣಿ ಇಟ್ಕೊಂಡು ಗಿಣಿ ಮಾಮ ಕುಂತಿರ್ತಾನಲ್ಲ, ಅವು ಇಸ್ಪೆಟ್ಟದಂತ ಎಲ್ಲಿ ತೆಗಿತಿರ್ತತಿಲ್ಲ ಗಿಳಿ. 10-20 ತೆಗೆದ ನಂತರ ಒಂದು ಕೈಯಾಗ ತಗೊಂಡು ನಿಮ್ದು ಹಿಂಗೆ ಆಕತ್ತೆ ಅಂತ ಹೇಳ್ತಾನಲ್ಲ, ಅವ್ನು ಹೇಳಿದ್ದ ಗಿಳಿ ಹೇಳಿದ್ದ ಕರೆ ಹಾಕಿತ್ತಂದ್ರೆ ಮತ್ತೆ ಅದನ್ಯಾಕೆ ಹಾಕೊಂಡು ಡಬ್ಬಿ ಹಾಕೊಂಡು ತಿರುಗಾಡ್ತಿದ್ದವ. ಅವನು ತಂದು ಕೇಳಬಹುದಾಗಿತ್ತಲ್ಲ. ಕೆಳಗಿನ ಮಣ್ಣು ತಗೊಂಡು ಹಿಂಗಿಡದಕ್ಕೆ ಹಿಂಗೆ ಮಾಡಿ ಹಿಂಗೆ 10 ರೂಪಾಯಿ ಅಂತ ಹೋಗಿತ್ತಾನಲ್ಲ, ಯಾರು ಹಾವ ಆಡಿಸವ. ಮಣ್ಣು ತಗೊಂಡು ಹಿಂಗೆ ಮಾಡಿ ಹಿಂಗೆ ಚೆಲ್ಲಿದ್ರೆ 10 ರೂಪಾಯಿ ಹಾಕಿತ್ತಂದ್ರೆ ಮತ್ತೆ ನಿಮ್ಮ ಕಡೆ ಯಾಕೆ ತಾಟ್ ಹಿಡ್ಕೊಂಡು ಆಮೇಲೆ ಬರ್ತಿದ್ದ. ಗಿಳಿ ಓದಿ ಫಲವೇನು, ಅದು ಹೇಳ್ತದೆ ನಿಮ್ಮ ಭವಿಷ್ಯ ಅಂದ್ರೆ ಹಿಂದೆ ಬೆಕ್ಕು ಬರುವುದನ್ನು ತಿಳಿಯದನಕ್ಕ. ತಮಾಷೆಗೆ ಒಂದು ಕತೆ ಹೇಳ್ತಿರ್ತೀನಿ ನಾನು. ಅದು ಕಾಲೇಜ್ ಓದೋ ಹುಡುಗರು, ಅವರು ಏನಪ್ಪ ಕಾಲೇಜ್ ಓದೋ ಹುಡುಗರು ಮನೆಯಾಗ ಕೇಳಾರ್ದೆ ಮದುವೆ ಆಗ್ಬೇಕಂತ ನಿರ್ಧಾರ ಮಾಡಿದವು ಹುಡುಗರು. ಹುಡುಗ ಇಚ್ಛೆ ಮಾಡ್ಕೊಂಡು ಅವಾಗ ನಿರ್ಣಯ ಮಾಡಿದ್ರು. ಈತ ವಿಚಾರ ಮಾಡಿದ, ಒಂದು ಸ್ವಲ್ಪ ಭವಿಷ್ಯ ಕೇಳಿ ಬರೋನು ಅಂತೆ. ಅವು ಕೇಳಕ್ಕ ಕೂತಿದ್ದ ಒಬ್ಬ. ನೋಡ್ರಿ, ನಾನು ಒಂದು ಕನ್ಯೆಯನ್ನು ಇಚ್ಛೆ ಪಟ್ಟಿದ್ದೀನಿ, ಅವಳು ನನ್ನ ಕ್ಲಾಸ್ಮೇಟ್ ಆಗಬೇಕು. ಅದಕ್ಕೆ ಮತ್ತು ನಾ ಯಾವಾಗ ಆ ಕನ್ಯೆಯನ್ನು ತೆಗೆದುಕೊಂಡು ಕರ್ಕೊಂಡು ಹೋಗಬೇಕು, ನಾ ಯಾವಾಗ ಮದುವೆ ಆಗಬೇಕು, ಸ್ವಲ್ಪ ಬಿಡಿಸಿ ಹೇಳ್ರಿ ಅಂದ್ ನೀವು. ಅವ್ನು ಏನು ಹೇಳಬೇಕಾಗಿತ್ತು, ಇದು ತಪ್ಪಕ್ಕತ್ತಮ್ಮ, ನಿಮ್ಮ ತಂದೆ ತಾಯಿಗಳನ್ನು ಒಪ್ಪಿಸ್ರಿ, ನೀವು ಬರ್ರಿ, ನಾನಾ ಮದುವೆ ಮಾಡಿ ಕೊಡ್ತನಂದ್ರೆ ದೊಡ್ಡದಾಕಿತ್ತು. ಆಕಿತ್ತೇನಿಲ್ರಿ. ಅವ ಪುಸ್ತಕ ತೆಗದ, ನೀವು ಇಟ್ಟದ 500 ರೂಪಾಯಿ ತಗೊಂಡ. ನೀವು ನಾಳೆ ಅಮಾವಾಸ್ಯೆ 12 ಗಂಟೆಗೆ ರಾತ್ರಿಗೆ ಹಿತ್ತಲ ಬಾಗಲ್ಲೇ, ಆ ಹುಡುಗಿ ಮನೆ ಹಿತ್ತಲ ಬಾಗಲ್ಲೇ ಕರ್ಕೊಂಡು ಹೋಗಕ್ಕೆ ಅಡ್ಡಿ ಇಲ್ಲ ಅಂತ ಹೇಳ್ತೈತೆ ನೋಡಿ. ಇದನ್ನು ಮರುದಿವ್ಸ ಮುಂಜಾನೆ ಅವನ ಮಗಳ ಇದ್ದಿದ್ದಿಲ್ಲ. ಗೊತ್ತಾತನ ಕತೆ ನಿಮಗೆ. ಅವನ ಮಗಳನ್ನ ಕರ್ಕೊಂಡು ಹೋಗಕ್ಕೆ ಕೇಳಕ್ ಬಂದ ನೀವ. ಓಡಿ ಹೋಗೋಳು ನನ್ನ ಮಗಳಂತ ಅವಾಗ ಗೊತ್ತಿಲ್ಲ. ಗಿಳಿ ಓದಿ ಫಲವೇನು, ಬೆಕ್ಕು ಬರುವುದನ್ನು ತಿಳಿಯದನಕ್ಕ. ಇನ್ನ ಇಲ್ಲೇ ಕುಂತೀರಲ್ಲಪ್ಪ ನೀವು. ಬಸವಣ್ಣನವ್ರು ಇದನ್ನ ಕತ್ರಿ ಹಾಕಿದ್ರು ನೋಡಿ. ಏನಿಲ್ಲದ್ರಾಗ ಏನಿಲ್ಲ. ನಿಮ್ಮ ಭವಿಷ್ಯ ನಿಮ್ಮ ದುಡಿವ ರಟ್ಟೆಯಲ್ಲಿದೆ. ಯಾರು ಯಾರನ್ನೂ ಬರೆಯಬೇಕಾಗಿಲ್ಲ ಏನ್ರಿ. ಯಾರು ಯಾರನ್ನೂ ಬರೆಯಬೇಕಾಗಿಲ್ಲ. ನೀನ ಕೆತ್ಕೊಳ್ಳೋದು. ಉಳಿ ತಗೊಂಡು ಉಳಿ ಒಂದ್ ಕಡೆ ಹಿಡ್ಕೊಂಡು ಸುತ್ತಿಗೆ ಒಂದ್ ಕಡೆ ಹಿಡ್ಕೊಂಡು ಅಹಮದಾಬಾದ್ನ್ಯಾಗ ಒಂದು ಮೂರ್ತಿ ಐತಿ, ಅದು ತನ್ನಣ್ಣ ತಾನು ಕೆತ್ಕೊಳಕತೈತಿ. ಈ ಉಳಿ ಈ ಚಾನ್ ಇಲ್ಲಿ ಇಟ್ಟಾರ ಹಿಡ್ಕೊಂಡ ನಾವ ತನ್ನನ್ನು ತಾನು ಕೆತ್ಕೊಳ್ಳೋವದಾನ. ಯಾರು ಕೆತ್ತೋದ ಅವಶ್ಯಕತೆ ಇಲ್ಲ. ಯಾರು ಕೆತ್ತವ್ರದಾರ. ನಿಮ್ಮ ಭವಿಷ್ಯ, ನಿಮ್ಮ ಬದುಕು ನಿಮ್ಮ ಕೈಯಲ್ಲಿದೆ. ಘನ ಕಾರ್ಯಗಳ ಮಾಡು, ಘನತೆಯನ್ನು ನೀಡದಕ್ಕೆ ಮನುಜರಿಗೆ ಮುದ ನೀಡು. ಹಸುಗಳಿಗೆ ಹುಲ್ಲಾಗು, ಶಿಶುಗಳಿಗೆ ಹಾಲಾಗು. ಬಸವಗಳ ಕೊರಡಿಗೆ, ಎತ್ತಿಗೆ, ಆಕಳಿಗೆ ಹುರಿಗೆಜ್ಜೆ ನೀನಾಗು. ಯಾರು ಬಿದ್ದಾರ ಅವ್ರನ್ನ ಎತ್ತು, ಯಾರು ಕಷ್ಟದಲ್ಲಿದ್ದಾರ ಅವ್ರಿಗೆ ಸಹಾಯ ಮಾಡು ಏನ್ರಿ. ಒಳ್ಳೆಯದನ್ನು ಮಾಡು. ನಿಮ್ಗೆ ಗೊತ್ತಿರಬೇಕು, ಹಳ್ಳ್ಯಾಗ ನಮ್ಮವ್ವ ನಿಮ್ಮವ್ವ ತವ್ರ ಮನ್ಯಾಗ ಅವ್ರ ಅಣ್ಣ ಏನಾದರೂ ಸೀರೆ ಕೊಟ್ಟಂದ್ರೆ ಆ ಸೀರೆ ತಂದು ತಾನು ಉಡ್ತಿರ್ಲಿಲ್ಲ. ಮೊದಲು ನಮ್ಮ ತಾಯಿ ನಿಮ್ಮ ತಾಯಿ ಓನ್ಯಾನವ್ರಿಗೆ ಉಡ್ಯಾಕ ಕೊಡ್ತಿದ್ಲು ನೋಡಿರೇನು. ಓನ್ಯಾನವ್ರು ಉಡ್ತಿದ್ರು. ನೀವೇನು ಬಿಡ್ರಿ, ಈಗ ಹೋಗಿತ್ತು ಆ ಪದ್ಧತಿ ಹೋಗಿಬಿಡ್ತು. ಓನ್ಯಾನವ್ರು ಉಟ್ಕೊಂಡ ನಂತರ 15 ದಿವಸಕ್ಕೆ ಇವಳು ಉಡ್ತಿದ್ಲು. ನಮ್ಮ ಅಣ್ಣ ಕೊಟ್ಟಾನಂತ ತಾನ ಉಡ್ತಿರ್ಲಿಲ್ಲ. ಯಾಕೆ ಹೇಳಿ?
ಓ, ನಮ್ಮ ಮನೆ ಎದುರುಗಡೆ ಹೆಣ್ಣು ಮಗಳು ವಿಧವೆ ಅದಾಳ, ಗಂಡನ ಕಳ್ಕೊಂಡಾಳ, ಅವಳ ಅಣ್ಣ ಅವಳನ್ನು ಕರೆಯಕ ಬರೋದಿಲ್ಲ, ಪಾಪ ಅವಳಿಗೆ ಯಾರು ಕೊಡೋರು ಹೇಳಿ ಅಂತ ತಾನಗ ತಂದು ಸೀರಿ ಅವಳಿಗುಡಿಸಿ ಸಂತೋಷ ಪಡ್ತಿತ್ತು ನಮ್ಮ ಹಳ್ಳಿಯ ಜನ. ಈಗ ಯಾರೇ ಬರ್ತಾರಂತ ಹೇಳಿ ಬಾಗಲ್ದಾಗ ನಾಯಿಗಳಿವೆ ಎಚ್ಚರಿಕೆ, ಯಾರ್ಯಾರೂ ಬರಬೇಡ್ರಿ ಅಂತ ಹೇಳಿ. ಒಂದು ತಿಳ್ಕೊಳ್ಳಿ, 2018 ಫೆಬ್ರವರಿ 24ಕ್ಕೆ ನಮ್ಮ ಆಶ್ರಮದಲ್ಲಿ ಶಿವಾನುಭವವನ್ನು ಪ್ರಾರಂಭ ಮಾಡಿ 50 ತಿಂಗಳಾಗಿತ್ತು. 50 ಶಿವಾನುಭವ ಆಗಿತ್ತು. ಪರಮ ಪೂಜ್ಯರಾದ ಡಾಕ್ಟರ್ ಮಹಂತಪ್ಪಗಳ ಆರೋಗ್ಯ ಕ್ಷೀಣಾಗಿ ಕೆಎಲ್ಇ ಆಸ್ಪತ್ರೆಯಲ್ಲಿದ್ದರು. ಬುದ್ಧಿ 50ನೆಯ ಶಿವಾನುಭವ ಹೆಂಗೆ ಮಾಡೋಣ ಅಂತ ಹೇಳಿ ಅವ್ರಿಗೆ ಆರೋಗ್ಯ ವಿಚಾರಿಸಕ್ಕೆ ಹೋದಾಗ ನಾ ಕೇಳಿದೆ. ಅವರು ಅಪ್ಪೋರು ಹೇಳಿದರು, ನೋಡ್ರಿಪ್ಪ, ನಾನು ಇಲ್ಲೇದೀನಿ, ಮಾಡ್ರಿ, ಚಲೋ ಆಗ್ತದೆ, ನೀವೇನು ಮಾಡ್ಬೇಕಂತ ಮಾಡಿರಿ, ಬುದ್ಧಿ ನೀವು ಹೇಳ್ರಿ. ಇಲ್ಲ, ಎಲ್ಲರೂ ಮುತ್ತೈದೆಯರಿಗೆ ಗುಡಿ ತುಂಬುತ್ತಾರೆ, ವಿಧವೆಯರ ಗುಡಿ ಯಾರು ತುಂಬವರು? ವಿಧವೆಯರ ಗುಡಿ ತುಂಬ್ರಿ ಅಂತ. ವೈಚಾರಿಕ ಕ್ರಾಂತಿ ಅದು. ಗುಡಿ ತುಂಬುದಂತಂದ್ರೆ ಅರಿಶಿನ ಕುಂಕುಮ ಅಲ್ಲ. ಇಲ್ಲಿ 75 ಜನ ವಿಧವೆಯರನ್ನ ಕರೆದು, ಮಿಲ್ಟ್ರಿಗೆ ಹೋಗ್ಯಾನ ಸೈನಿಕ, ತೀರಿ ಹೋಗ್ಯಾನ, 3 ತಿಂಗಳ ಮದುವೆ ಆಗ್ಯದ ಆ ತಾಯಿ, ಪಾಪ ವಿಧವೆ. ಶರಣ ಬಂಧುಗಳೇ, ನಮ್ಮ ಆಶ್ರಮ ಪ್ರಾರಂಭ ಆಗಿರೋದು ವಿಧವೆ ಕೊಟ್ಟ 500 ರೂಪಾಯಿ ಕಾಣಿಕೆಯಿಂದ, ನೆನಪಿಟ್ಕೊಳ್ಳಿ. ಆ 75 ಜನಕ್ಕೆ ಹಸಿರು ಸೀರೆ ಉಡಿಸಿ, ಹೂವಿನ ದಂಡಿ ಆ 75 ಜನಕ್ಕೆ ಕಟ್ಟಿ, ಮುತ್ತೈದೆಯರಿಂದ ಅವರಿಗೆ ಅರಿಶಿನ ಈ ಹಸಿರು ಬಳಿ ಏರಿಸಿ, ಕೊರಳರ ರುದ್ರಾಕ್ಷಿ ಮಾಲೆ ಹಾಕಿ, ಬಾರಿಸ್ಕೊಂತ ಊದಿಸ್ಕೊಂತ ವೇದಿಕೆಗೆ 75 ಜನರನ್ನ ತಾಯಿಯಂದಿರನ್ನು ಕರ್ಕೊಂಡು ಬಂದು, ಕಂಬಳಿ ಹಾಸಿ ಶಾಸಕ್ಕಿ ಹಾಕಿ ಅವ್ರನ್ನ ಕೂಡಿಸಿ, ಒಂದು ಮೊರದಾಗ ವಿಭೂತಿ, ರುದ್ರಾಕ್ಷಿ, ಬಸವಣ್ಣನ ಭಾವಚಿತ್ರ, ವಚನ ಪುಸ್ತಕವನ್ನು ಆ ತಾಯಿಗೆ ಉಡಿ ತುಂಬಿ, ಶಂಕರಯ್ಯನವರು ನಾನು ಕೂಡಿ ಆ ತಾಯಿಯಂದ್ರ ಮ್ಯಾಗ ಹಾಡ ಹಾಡಿವು. ಇದು ನಿಮ್ಮ ಬಸವ ಟಿವಿಯಾಗೂ ಬಂದದ, ಎಲ್ಲ ಟಿವಿಯಾಗೂ ಬಂದದ. ನಾ ಇದನ್ನು ಯಾಕೆ ಹೇಳಿದೆ ನಿಮಗೆ ಹೇಳಿ ನೋಡೋಣ. ಶರಣ ಸಂಸ್ಕೃತಿ ವೈಚಾರಿಕ ಮತ್ತು ವೈಜ್ಞಾನಿಕವಾದದ್ದು. ನಮ್ಮ ಶಟಸ್ಥಲ ಧ್ವಜಾರೋಹಣ ಆಶ್ರಮದಲ್ಲಿ ಮಹಾಲಿಂಗಪುರದಲ್ಲಿ ಒಬ್ಬ ಶರಣ ಅದಾನ. ನೀವು ಯಾರಾದರೂ ಆ ಕಡೆ ಬೆಲ್ಲ ತಗೊಳಕ್ ಬಂದ್ರೆ, ಬೆಲ್ಲ ಖರಿ, ಬೆಲ್ಲ ಬಾಳಲ್ಲಿ ಮಹಾಲಿಂಗಪುರಕ್ಕೆ, ಅವನ ಅಂಗಡಿಗೊಂದು ಭೇಟಿ ಕೊಡ್ಬೇಕು, ಅವನ ಬಗ್ಗೆ ಒಂದು ಪುಸ್ತಕ ಮಾಡಿವಿ ನಾವು. ಸಾಧ್ಯ ಆದ್ರೆ ಕಾರ್ಯಕ್ರಮ ಮುಗಿಯೋದ್ರೊಳಗೆ ಆತನ ಇಲ್ಲಿ ಕರೆಸ್ತೀನಿ ನಾನು. ಆತ ಹಡಪಿಗ ಅಂದ್ರೆ ಕ್ಷೌರಿಕ, ಹಡಪದ ಅಪ್ಪಣ್ಣನ ಸಂತತಿ, ಕ್ಷೌರ ಮಾಡ್ತಾನೆ ಜೀವನ ಮಾಡ್ತಕ್ಕಂಥವ. ಎದೆಯ ಮೇಲೆ ಇಷ್ಟಲಿಂಗ, ಈ ಮೈಕೈತ್ಲ ಮೈಕೆತ್ತದು ಆಡದೈತಿ, ಅಷ್ಟು ಇಷ್ಟಲಿಂಗವನ್ನು ಕಟ್ಕೊಂಡು ಸದಾವಕಾಲ ಯೋಗ ಮಾಡ್ತಕ್ಕಂಥವ. ಅವನ ಸಣ್ಣದಾದ ಕ್ಷೌರದ ಅಂಗಡಿಯ ಮುಂದೆ ಜಾಗತಿಕವಾದ ಸತ್ಯವನ್ನು ಹೇಳಕತ್ತೀನಿ ನಿಮ್ಗೆ. ಯಾರೂ ಯಾರಿಂದಲೂ ನನ್ನಿಂದಲೂ ಮಾಡಕ್ಕಾಗಲಾರದು ಆತ ಮಾಡಕತ್ತೀನಿ. ಇದು ಸಂತೋಷ ಪಡಬೇಕು. ಆತನನ್ನು ಗೌರವಿಸಿದ್ದೀವಿ, ಆತನ ಬಗ್ಗೆ ಒಂದು ಪುಸ್ತಕ ಮಾಡಿದ್ದೀವಿ, 101 ಪರಿಮಳ ಅಂತ ಹೇಳಿ. ಆ ಮನುಷ್ಯ ಎಷ್ಟು ದೊಡ್ಡವದಾನಂದ್ರೆ ಶರಣಜೀವಿ, ಸಣ್ಣದು ಹಿಂಗೆ 8 ಇರಬಹುದಾದ ಅಂಗಡಿ, ಸಣ್ಣ ಡಬ್ಬಿ. ಆ ಡಬ್ಬಿ ಒಳಗಡೆ ಕ್ಷೌರ ಮಾಡಕ್ಕೊಂದು ಕನ್ನಡಿ, ಒಂದು ಕುರ್ಚಿ ಇರ್ತದ. ಇಡೀ ಗಾಡಿ ತುಂಬ, ಇಡೀ ಆ ಡಬ್ಬಿ ತುಂಬ ಶರಣರ ವಚನಗಳು, ಅಷ್ಟಾವರಣಗಳು, ಶಟಸ್ಥಲಗಳು, ಪಂಚಾಚಾರಗಳು ಒಳಗೆ ಬರ್ದಾನ. ಹೊರಗಡೆ ಪ್ರತಿ ಸೋಮವಾರ ಶಟಸ್ಥಲ ಧ್ವಜಾರೋಹಣ ಮಾಡ್ತಾನ. ಎಲ್ಲಿ? ಅಂಗಡಿ ಮುಂದೆ, ಕ್ಷೌರದ ಅಂಗಡಿ ಮುಂದ ಶಟಸ್ಥಲ ಧ್ವಜಾರೋಹಣ ಮಾಡ್ತಾನ. ಹೆಮ್ಮೆ ಪಡ್ಬೇಕು, ನೀವು ಸಂತೋಷ ಪಡಬೇಕು. ಯಾರಾದರೂ ಕ್ಷೌರ ಮಾಡ್ಸಕ್ ಬಂದ್ರೆ ಅನ್ಯ ಜಾತಿಯವರಿದ್ರೆ ಸುಮ್ಮನೆ ಇರ್ತಾನ? ಲಿಂಗಾಯತರಂತ ನಿಮ್ಗೆ ಗೊತ್ತಾತಂದ್ರ ಮುಖ ತೊಳೆದ ಹನಿಗೆ ಭಸ್ಮ ದರ್ಶನ ಮನಿಗೆ ಕಳಿಸ್ತಾನ. ಹಂಗ ಕಳ್ಸಂಗಿಲ್ಲ. ಪ್ರತಿ ಸೋಮವಾರ ಕ್ಷೌರದ ಅಂಗಡಿ ಒಳಗೆ ಪ್ರಸಾದ ಅಂತ ಡಬ್ಬಿ ಬಟ್ಟಲದಾಗ ಅಂಬಲಿ ಕೊಡ್ತಾನ, ಅಂಬಲಿ ದಾಸೋಹ ಮಾಡ್ತಾನ. ಕ್ಷೌರದಂಗಡಿಯ ಮುಂದೆ ಶಟಸ್ಥಲ ಧ್ವಜಾರೋಹಣ, ಕ್ಷೌರದಂಗಡಿಯ ಒಳಗೆಲ್ಲ ಶರಣರ ವಚನಗಳು, ತತ್ವ ಸಿದ್ಧಾಂತಗಳು. ಹೋಗುವಾಗ ಎಲ್ಲರ ಹಣೆಯ ಮೇಲೆ ಭಸ್ಮ, ಹೋಗುವಾಗ ಹಾಗೇ ಕಳಿಸಲಾರದೆ ಕುಡಿಯಲು ಅಂಬಲಿ. ಇತಿಹಾಸವಲ್ಲವೇ? ಸಂತೋಷ ಪಡಬೇಕಲ್ಲ ಮನುಷ್ಯನನ್ನು ನೋಡಿ. ಕೇಳ್ರಿ ಇನ್ನೂ ಹೆಂಗದ. ನಾವು ಈಗ ನಮ್ಮ ಜನ ಇಡೀ ರಾಜ್ಯದ್ದು, ನಾಡಿಂದು, ರಾಜಕೀಯ, ಮನಿ ಅವ್ರದ್ದು ಮಾತಾಡೋ ಅಂಗಡಿ ಅದ, ಅಲ್ಲೇ ಮಾತಾಡೋದು ಎಲ್ಲರೂ. ಹಿಂಗೆ ಮಾತಾಡಿ ನಮ್ಮ ಅಂಗಡಿ ಹೊಲಸು ಮಾಡಬೇಡ್ರಿ ಅಂತ ಹೇಳಿ
ನೀವು ಕಟಿಂಗ್ ಮಾಡ್ಸಾಕ್ ಬಂದ ಪಾಳಿ ಹಚ್ಚಿದ ತಕ್ಷಣ ಮ್ಯಾಗಿಂದ ತೆಗೆದು ಒಂದು ಪುಸ್ತಕ ಕೊಡ್ತಾನೆ, ವಚನ ಪುಸ್ತಕ, ಓದ್ಕೋತ್ ಕೊಡ್ರಿ ಅಂತ. ಧರ್ಮ ಬೆಳೆಸ್ಬೇಕ್ರಿ ಹಿಂಗ, ತತ್ವ ಬೆಳೆಸ್ಬೇಕ್ರಿ ಹಿಂಗ. ಮನ ಅರಳುವ ಪುಸ್ತಕಗಳು ನಮ್ಮ ಸೋಫಾದಲ್ಲಿರಬೇಕು, ನಮ್ಮ ಟೇಬಲ್ ಮ್ಯಾಗಿರಬೇಕು. ಮನಸ್ಸು ವಿಕಾರ ಮಾಡುವ ಪುಸ್ತಕ ಇರಬಾರದು ಬಂಧುಗಳೇ. ಕೈ ತೊಳೆದುಕೊಂಡು ಮುಟ್ಟುವ ಸಾಹಿತ್ಯ ವಚನ ಸಾಹಿತ್ಯ, ಮುಟ್ಟಿ ಕೈ ತೊಳೆದುಕೊಳ್ಳುವ ಸಾಹಿತ್ಯ ನಮ್ಮ ಟೇಬಲ್ ಮೇಗಿರಬಾರದು. ಕ್ಷೌರದ ಅಂಗಡಿಯಲ್ಲಿ ಮಾಡಿರುವ ಆ ಶರಣ 2014 ಸಮಯ ಅದು. ತಂಗಡಿಗೆ ಅಪ್ಪಣ್ಣನ ದರ್ಶನ ಮಾಡಬೇಕಂತ ಹೇಳಿ ಗಾಡಿಯಲ್ಲಿ 10-15 ಜನ ಟೆಂಪೋ ಟ್ರ್ಯಾಕ್ಸ್ ಮಾಡಿಕೊಂಡು ದರ್ಶನಕ್ಕೆ ಹೋಗಿದ್ದಾರೆ. ಅದರ ಒಳಗೆ ಬರುವಾಗ ಎಲ್ಲರೂ ಸ್ವಲ್ಪ ಕುಡಿ ಚಟ ಇರ್ತದೆ ಎಲ್ಲರಿಗೂ. ಕುಡಿಯಾಕೆ ಇಳಿದಾರ ಇವಂತಾನ, ಬ್ಯಾಡ್ರಿಪ್ಪ ಶರಣರ ದರ್ಶನ ಮಾಡ್ಕೊಂಬಂದಿರಿ, ಹೆಂಗೆ ಮಾಡಬಾರ್ದ್ರಿಪ್ಪ ಅಂತ ಹೇಳ್ತಾನೆ. ಅದ್ರಾಗ 4 ಜನರು ಎದಿ ಮ್ಯಾಗ ಲಿಂಗ ಅದ, ಉಳಿದವ್ರ ಲಿಂಗ ಕಟ್ಟಿಲ್ಲ. ಎದಿ ಮ್ಯಾಗ ಲಿಂಗ ಎಲ್ಲರೂ ಹಿಂಗವ್ರು ಭಸ್ಮ ಧರಿಸ್ಕೊಂಡು ಅಳಕಿಸ್ಕೊಂಡು ಕುಡಿಯೋರು. ಈಗ ನೀವು ಮಾಡಂಗಿಲ್ಲ ಏನು? ಶ್ರಾವಣದಾಗ ನಾವು ಭಾಳ್ರಿ, ಈಗ ಭಾಳ ಆಚಾರ ನಮ್ದು, ನಾವು ಶ್ರಾವಣದಾಗ ಕುಡಿದು ಬಿಟ್ಟಿವ್ರಿ ಅಂದ್ರೆ ಭಾದ್ರಪದದಾಗ ಕುಡಿದು ಬಿಡುದು ಅಂತ. ಎರಡು ಕೂಡಿನ ಶ್ರಾವಣದ್ದು ಭಾದ್ರಪದ. ಗಣಪತಿನ ಅಲ್ಲಿ ಹೋಗಿದ್ದು, ನಿಮ್ಮ ಮನೆ ಇಲ್ಲಿ ಹೋಗಿದ್ದು, ಹಿಂಗ ಮಾಡ್ಯಾರ. ಮತ್ತೆ ಹಂಗನ ನಾವು ಬಿಟ್ಟಿರಿ, ನಾವು ಶ್ರಾವಣದಾಗ ಏನು 1 ತಿಂಗಳು ನೋಡ್ರಿಪ್ಪ, 1 ತಿಂಗಳು ಅದು ಭಾದ್ರಪದ ಕೂಡಲಿ. ಆ ವ್ಯಕ್ತಿ ಬರುವ ಗಾಡಿ ಮುಧೋಳ್ ಹತ್ತರ ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆದ್ರೆ ಏನ್ ಎದಿ ಮ್ಯಾಗ ಲಿಂಗ ಇದ್ದಿಲ್ಲ. ಇವ್ರು 4 ಮಂದಿ ಉಳಿದಾರ, ಒಟ್ಟರು ಸತ್ತಾರ. ಎಲ್ಲ ಯಾರು ಉಳಿದಿಲ್ಲ. ಇವನ್ ದವಾಖಾನಿ ಹಾಕಿದ್ರು, ಬಸವ ಬರೀ ಇಷ್ಟ ಇತ್ತು. ಮೆದುಳಿಗೆ ಧಕ್ಕೆ ಆಗಿತ್ತು. ಡಾಕ್ಟರ್ ಸಾಯ್ತಾನೆ ಉಳಿಯಂಗಿಲ್ಲ ಅಂದ್ರ ಏನ್ರಿ? ಅವ್ ನೋಡ್ರಿ, ಅರೇ ಪ್ರಜ್ಞಾವಸ್ಥೆಯಲ್ಲೂ ಕೂಡ ಎಡಗೈಯಲ್ಲಿ ಎದೆ ಮೇಲೆ ಲಿಂಗ ಹಿಡ್ಕೊಂಡನ. ಬಸವ ಬದುಕಿದ ಏನ್ರಿ? ಬದುಕಿದ. ಆ ಮನುಷ್ಯನನ್ನ ಎಚ್ಚರ ಆದ ನಂತರ ಅವನ ಆರೋಗ್ಯ ಸುಧಾರಣೆ ಮಾಡಿದ ಜನ ಕೇಳಿದ್ರು, ಏನೋ ಎಲ್ಲರೂ ಸತ್ರ ನೀವು ಉಳಿದ್ಲೆ ಅಂದ್ರು. ಹೌದು, ನನಗೆ ಎದಿ ಮ್ಯಾಗ ಲಿಂಗ ಐತಿ, ನಾ ಉಳಿದ್ನಿ ಅಂದ. ಕುಡಿಬೇಡ್ರಿ ಅಂತ ಹೇಳಿದ, ಕೇಳಿಲ್ಲ ನಮ್ಮ ಜನ. ಅವ್ರು ಹೋಗಿಬಿಟ್ರು. ಕೇಳಿ ಅವನು 2 ಮಕ್ಕಳು ಮೂಗದರ್. 2 ಮಕ್ಕಳದವ, ಗಂಡ 2 ಮೂಗು, ಮಾತಾಡಂಗಿಲ್ಲ ಅವು. ಆಗಲಾರ್ದವ್ರು ಅಂದ್ರು, ಏನೋ ಇಷ್ಟೆಲ್ಲ ಬಸವಣ್ಣ ಅಂತೀಯ, ವಚನ ಹೇಳ್ತೀಯ, ಭಸ್ಮ ಧರಿಸ್ತೀಯ, ಚಟಸ್ಥಲ ಧ್ವಜಾರಣ ಮಾಡ್ತೀಯ, ಬಂದವ್ರಿಗೆ ಅಂಬಲಿ ಕೊಡ್ತೀಯ, ನಿಮ್ಮ ಮಕ್ಕಳು 2 ಮೂಕದಾರಲ್ಲ ಅಂದ್ರು. ಅವೇನನ್ಬೇಕು? ಅಪ್ಪ ಅವ್ರು ಹೇಳಿಲ್ಲೇನ್? ಮತ್ತೊಂದನ್ನು ನೋಡದಂತೆ ಕುರುಡನ್ ಮಾಡಂದಾರ, ಮತ್ತೊಂದು ಕಡೆ ಹೋಗಲಾರ್ದಂಗೆ ಕುಂಟನ್ ಮಾಡಂದಾರ, ಮತ್ತೊಂದು ಮಾತಾಡ್ಲಾರ್ದಂಗೆ ಮೂಕನ್ ಮಾಡಂದಾರ. ನನ್ನ ಮಕ್ಕಳು ಯಾರು ಕೂಡ ಜಗಳ ಆಡಂಗಿಲ್ಲ, ಯಾರನ್ನು ಬೈಯಂಗಿಲ್ಲ, ನನ್ನ ಮಕ್ಕಳಿಂದ ಜಗಳ ಆಗೋದಿಲ್ಲ ಅಂತ. ಇದು ಧನಾತ್ಮಕವಾಗಿ ವಿಚಾರ ಮಾಡುವ ಮನುಷ್ಯನ ಸ್ಥಿತಿಗತಿ ನೋಡಿ. ಈಗೂ ನಿರಂತರ ಪ್ರತಿ ತಿಂಗಳ ಕೊನೆಯ ಶನಿವಾರದಂದು ನಡೆಯುವ ನಮ್ಮ ಬಸವಜ್ಞಾನ ಗುರುಕುಲ ಆಶ್ರಮದ ಶಿವಾನುಭವದಲ್ಲಿ ಅವನ ಕೆಲಸ 3: ಬರೋದು, ಕುರ್ಚಿ ಹಾಕೋದು, 2ನೇದ್ದು ಪ್ರವಚನಕ್ಕೆ ಬಂದವರೆಲ್ಲರಿಗೂ ನೀರು ಕೊಡೋದು, ಬಕೆಟ್ನ್ಯಾಗ ತಗೊಂಡು ನೀರು ಕೊಡೋದು, 3ನೇದ್ದು 5 ಜನ ಪ್ರತಿ ತಿಂಗಳು ಸನ್ಮಾನ ಮಾಡ್ತೀವಿ, ಅವ್ರಿಗೆ ತಲೆ ಮೇಲೆ ಹಾಕಕ್ಕೆ ಒಂದಿಷ್ಟು ಹೂ ತರೋದು. 3 ಕೆಲಸ ಮಾಡಿ. ಹೆಂಗ್ರಿ? ದಾಡಿ ಮಾಡಿ 10-20 ರೂಪಾಯಿದಾಗ ಜೀವನ ಮಾಡವ ಇಷ್ಟು ದಾಸೋಹ ಮಾಡ್ತಾನ. ನಾವು ಮಾಡಬೇಕಲ್ಲ, ನಾವು ಒಂದಿಷ್ಟು ನೀಡಬೇಕಲ್ಲ, ಏನ್ರಿ? ನಾವು ಒಂದಿಷ್ಟು ಕೊಡಬೇಕಲ್ಲ. ಇಂಥ ಸತ್ಕಾರ್ಯಗಳಿಗೆ ತನ್ನು ಮನ ಧನ ಅರ್ಪಿಸ್ಬೇಕಲ್ಲ, ಕೊಡಬೇಕಲ್ಲ. ಹೆಂಗ್ ಮಾಡ್ತೀರಿ ನೋಡ್ರಿ. ಒಳ್ಳೆಯ ಕೆಲಸ ಆಗಬೇಕಂದ್ರೆ ನೀಡಬೇಕು, ಕೊಡಬೇಕು, ದಾಸೋಹ ಮಾಡಬೇಕು. ಅದು ಆ ಮನುಷ್ಯ ಏನ್ರಮ್ಮ, ವರ್ಷ ಬಡವಾವ, ವರ್ಷ 1 ಚೀಲ ಅಕ್ಕಿ ತಂದು ಕೊಡ್ತಾನವ, ವರ್ಷ 1 ಚೀಲ ಅಕ್ಕಿ ಕೊಡ್ತಾನ ಆಶ್ರಮ ದಾಸೋಹ. ನನಗ ಒಂಥರ ಅನಿಸ್ತದ, ಅಪ್ಪರೇ ಸೇವಾ ಮಾಡೋದು. ಅಪ್ಪರ ಹೇಳ್ಯಾರ ಬಸವಣ್ಣವರು, ಸೈಕಲ್ ಮ್ಯಾಗ ಕಲ್ಯಾಣಕ್ಕೆ ಹೋಗುದು, ಸೈಕಲ್ ಮ್ಯಾಗ ಬಸವನ ಭಾಗ್ಯವಾಡಿ ಹೋಗುದು, ಸೈಕಲ್ ಮ್ಯಾಗ ಸಂಗಮಕ್ಕೆ ಹೋಗುದು. ದಾರಿಯಲ್ಲಿ ಬಂದವ್ರಿಗೆಲ್ಲರೂ ಮುದುಕರು ರೋಗಿಗಳ ಕಂಡ್ರ ಅವನ ಸೋಪಚ್ಚಿ ದಾಡಿ ಮಾಡೋದು. ಎಂಥವ್ರು ಸಿಗ್ತಾರೇನ್ರಿ? ಮನ್ಯಾನ ಮುದುಕಿದು ಮಾಡಕ್ ಆಗೋಲ್ತ ನಮಗ್. ಅವಳು ಸತ್ತ ಬಳಕ ಹಾಕಿದೊಂದು ಫೋಟೋ ಫ್ರೇಮ್ ಹಾಕಿ ದೊಡ್ಡದೊಂದು ಫೋಟೋ ಹಾಕಿ ಊದುಬತ್ತಿ ಬೆಳೆ ಕೆಸರ್ಲೆ ಪುಂತಿತಿ ಮಾಡೋರು ನಾವು. ಅದನ್ನ ಮಾಡೋರಲ್ಲ ನಾವು. ಆ ಮುದುಕಿ ಫೋಟೋದಾಗ ಕೂತಳ್ತಾಳ, ಈ ಮೊದಲ ಸೀರೆ ಇದನ್ನ ಮೊದಲ ಕೊಟ್ಟಿದ್ದ ನಾಯಕ್ ಸಾಯ್ತಿನ ತಂಗಿ,
ಇದನ್ನ ಸೀರೆ ಮೊದಲ ಕೊಟ್ರೆ ನಾ ಯಾಕೆ ಸಾಯ್ತಿದ್ನಿ ಅಂತಾಳ. ನೀವು ಸತ್ತ ಬಳಕ ಪುಣ್ಯತಿಥಿ ಮಾಡಿದ್ರಿ ಹೆಂಗ್ರಿ? ಅಲ್ಲಿಲ್ಲ ಅಲ್ಲಿಲ್ಲ, ಇದ್ದಾಗ ಬಿದ್ದಾಗ ಏನ್ರಿ, ಯಾರ್ಯಾರು ಬಿದ್ದಾಗ ಎತ್ತೋದು. ಬಸವನೆಂದರೆ ಯಾರು ಬಿಜ್ಜಳನ ಕರಣಿಕನೇ, ಇಲ್ಲಲ್ಲ ಬಿದ್ದವರ ನೆತ್ತಲಿಕೆ ದುಡಿದ ಶಿವಯೋಗಿ. ಅದರ ಹಿನ್ನೆಲೆನೇ ಅಂಬಿಗರ ಚೌಡಯ್ಯನ ವಚನ ನಾನು ಸಾದರಪಡಿಸಿದ್ದು. ಏನಂತ ವಚನ? ದೇಹಾರವ ಮಾಡುವ ಅಣ್ಣಗಳಿರ. ನಾಳೆ ಆ ವಚನದ ವಿಶ್ಲೇಷಣೆಯನ್ನು ನೋಡೋಣ.